ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ಮಾದೇಶ, ನೀನೊಬ್ಬ ಮನುಷ್ಯನೇ ಅಲ್ಲ, ಪಾಪಿ. ನಿನ್ನ ಮಗಳ ಜೀವನವನ್ನು ನೀನೇ ಬಂದು ನಾಶ ಮಾಡಿಬಿಟ್ಟಿಯಲ್ಲ. ಅವಳು ಸಂತೋಷವಾಗಿ ನೆಮ್ಮದಿಯಾಗಿ ಸಾಮ್ರಾಟ್ ಜೊತೆ ಇದ್ದರೆ ಅವಳ ಜೀವನದಲ್ಲಿ ಮಣ್ಣು ಹಾಕಿದೆಯಲ್ಲ ನೀನು. ಇನ್ನು ಮುಂದೆ ನಿನ್ನನ್ನು ಬಿಡ್ತೀನಿ ಅಂತ ಅಂದ್ಕೊಂಡಿದೀಯಾ? ಬಿಡೋದಿಲ್ಲ ಅಂದವನು ತನ್ನ ಆಳ್ಗಳಿಗೆ ಕಣ್ಸನ್ನೆ ಮಾಡ್ದ ಮಾದೇಶ. ಅವರು ಇಬ್ಬರನ್ನ ಎಳ್ಕೊಂಡು ಹೋದರು. ಇಡೀ ಕುಟುಂಬವೇ ಕಣ್ಣೀರಿನಲ್ಲಿ ಮುಳುಗಿರಲು ಆರ್ಕೆ ಮಾತ್ರ ಕ್ರೋಧದಿಂದ ನೋಡ್ತಾ ಇದ್ದ. ಇಲ್ಲಿ ನೋಡು ರಾಶಿಕಾ, ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಕೊಲೆ ಮಾಡಿಲ್ಲ, ಅರ್ಥ ಮಾಡ್ಕೊ. ಇಂಥ ಸಮಯದಲ್ಲಿ ತುಂಬ ಟೆನ್ಷನ್ ಆಗಬೇಡ. ಇಲ್ಲಿ ನೋಡು, ನನಗೆ ಪ್ರಪಂಚವೇ ನೀನು ಕಣೆ, ಅರ್ಥ ಮಾಡ್ಕೋ ರಾಶಿಕಾ ಅಂತ ಅವಳ ಕೈ ಹಿಡಿದು ಕೆನ್ನೆ ಮೇಲೆ ಕೈ ಇಟ್ಟು ಸಾಮ್ರಾಟ್ ಹೇಳ್ದ. ಆದರೆ ರಾಶಿಕಾ ವೇಗವಾಗಿ ಅವನ ಕೈಯನ್ನು ತಳ್ಳಿ ತನ್ನ ಕೈಯನ್ನು ಬಿಡಿಸ್ಕೊಂಡ್ಳು. ನೀನೊಬ್ಬ ಕೊಲೆಗಾರ, ನನ್ನ ಅಮ್ಮನನ್ನು ಕೊಂದ ಕೊಲೆಗಾರ ನೀನು. ನನ್ನಿಂದ ನಿನ್ನನ್ನು ಕ್ಷಮಿಸಲು ಸಾಧ್ಯನೇ ಇಲ್ಲ. ನಿಮ್ಮ ಸ್ವಾರ್ಥಕ್ಕಾಗಿ ಕೊಂದಿದ್ದೀರಿ. ಇನ್ನು ಮುಂದೆ ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಿಮ್ಮ ಮುಖ ನೋಡೋದು ಕೂಡ ಪಾಪ ಅಂತ ನಾನು ಭಾವಿಸ್ತೀನಿ. ಮತ್ತೆ ನನ್ನಿಂದ ಮಾತನಾಡಿಸ್ಬೇಡಿ ಅಂತ ಹೇಳಿ ಮತ್ತೆ ಮುಂದೆ ಹೆಜ್ಜೆ ಹಾಕಿದ್ಲು ರಾಶಿಕಾ. ಅಷ್ಟರಲ್ಲಿ ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಇಲ್ಲಿ ನೋಡು, ನಿನ್ನ ಮನಸ್ಸಿಗೆ ನೋವು ಮಾಡಬಾರ್ದು ಅಂತಲೇ ನಾನು ಇಷ್ಟು ತಾಳ್ಮೆಯಿಂದ ಮಾತನಾಡ್ತಿದ್ದೀನಿ ರಾಶಿಕಾ. ಏನೋ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಹೋಗ್ತಿದೆಯಲ್ಲ, ನನ್ನನ್ನು ಬಿಟ್ಟು ನೀನು ಹೋಗ್ಬಿಡ್ತೀಯಾ ಅಂತ ಸಾಮ್ರಾಟ್ ಕೇಳಿದಾಗ, ಏನು ಬೆದರಿಸ್ತಾ ಇದ್ದೀರಾ? ಯಾಕೆ? ನಿಮ್ಮನ್ನು ಬಿಟ್ಟು ನಾನು ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ನನಗೆ ಬೇರೆ ದಾರಿ ಇಲ್ಲ, ದಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಹಾಗೇನೂ ಇಲ್ಲ. ನಾನು ಓದಿದ್ದೀನಿ, ನನ್ನಿಂದ ಕೆಲಸ ಮಾಡಿ ನನ್ನನ್ನು ನಾನು ಕಾಪಾಡಿಕೊಳ್ಳಲು ಸಾಧ್ಯ ಇದೆ. ಹಾಗೇನೂ ಒಬ್ಬರ ದಯೆಯಿಂದಲೇ ನಾನು ಬದುಕಬೇಕು ಅನ್ನೋ ಅವಶ್ಯಕತೆ ನನಗೆ ಇಲ್ಲ. ಬಲವಂತವಾಗಿ ತಾಳಿ ಕಟ್ಟಿ ಎತ್ಕೊಂಡು ಬಂದಿದ್ರು ನೀವು ನನ್ನನ್ನು ನಿಜವಾಗಿ ಪ್ರೀತಿಸ್ತಿದ್ದೀರಿ. ಅದೂ ಅಲ್ಲದೆ ನನ್ನ ತಾಯಿಯ ತಮ್ಮ, ನನ್ನ ಸೋದರ ಮಾವ ಅಂತ ತಿಳ್ಕೊಂಡೆ ನಾನು ನಿಮ್ಮ ಜೊತೆ ಸಂಸಾರ ಮಾಡಿದೆ. ಆದರೆ ಎಷ್ಟು ದೊಡ್ಡ ಪಾಪ ಮಾಡಿದ್ದೀರಿ. ನಿಮ್ಮ ಮುಖ ನೋಡಲೇ ನನಗೆ ಅಸಹ್ಯ ಆಗ್ತಿದೆ. ಇನ್ನು ಮುಂದೆ ನನ್ನನ್ನು ತಡಿಬೇಕು ಅಂತ ಯೋಚಿಸ್ಬೇಡಿ. ನನ್ನ ಮಗುವನ್ನು ನಾನು ನೋಡ್ಕೊಳ್ಬಲ್ಲೆ. ಒಬ್ಬ ಕೊಲೆಗಾರನನ್ನು ಅಪ್ಪ ಅಂತ ನನ್ನ ಮಗುವಿನ ಬಳಿ ನಾನು ಹೇಳಲು ನನಗೆ ಸಾಧ್ಯ ಇಲ್ಲ ಅಂತ ಅವಳು ತುಂಬ ಕೋಪದಿಂದ ಮಾತಾಡಿದ್ಲು ರಾಶಿಕಾ. ನಿನ್ನ ಹತ್ರ ತಾಳ್ಮೆಯಿಂದ ಮಾತನಾಡಿದರೆ ಕೆಲಸಕ್ಕೆ ಬರೋದಿಲ್ಲ ರಾಶಿಕಾ ಅಂತ ಅವಳ ಕೈ ಹಿಡಿದು ಎಳ್ದ ಸಾಮ್ರಾಟ್. ನನ್ನ ಕೈ ಬಿಟ್ಬಿಡಿ. ಏನಾದರೂ ಬಲವಂತ ಮಾಡಿದರೆ ಆಮೇಲೆ ನಾನು ತಾಳ್ಮೆಯಿಂದ ಇರೋದಿಲ್ಲ. ಬಿಡ್ತೀರಾ ಇಲ್ವಾ ಅಂದ್ಲು. ಅಂತ ಕಿರ್ಚ್ತಲೇ ಅವಳು ಮುಂದೆ ಬಂದಳು. ಶಬ್ದ ಮಾಡದೆ ಬಾ ರಾಶಿಕಾ ಅಂತ ಅವನು ಹೇಳಿದಾಗ ಅವಳೊದ್ರೊಳೆ ಚಿಕ್ಕ ಮಗುವಿನಂತೆ ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಳ್ಳಲು ಪ್ರಯತ್ನಿಸ್ತಾ ನಿಂತ ಜಾಗದಿಂದ ಕದಲದೇ ಇರಲು ಅದಕ್ಕೂ ಮೀರಿ ಅವನಿಂದ ತಾಳಿಕೊಳ್ಳಲು ಆಗಲಿಲ್ಲ. ಕೈ ಬಿಟ್ಟು ಅವಳನ್ನು ಹಾಗೇನೆ ಎತ್ಕೊಂಡು ಬಂದ ಸಾಮ್ರಾಟ್. ಮನೆಯೊಳಗಡೆ ತಂದು ಹಾಲ್ನಲ್ಲಿ ಬಿಟ್ಟಾಗ ಅವಳಿಗೆ ತನ್ನ ಅಳುವನ್ನು ನಿಯಂತ್ರಿಸಲು ಆಗಲಿಲ್ಲ. ನೀನು ಮನುಷ್ಯನೇನಾ ಅಂತ ಕೋಪದಿಂದ ಸಾಮ್ರಾಟ್ ಏಕವಚನದಲ್ಲಿ ಮರ್ಯಾದೆ ಇಲ್ಲದೆ ಮಾತನಾಡಲು ಪ್ರಾರಂಭಿಸಿದಾಗ ಅಲ್ಲಿದ್ದವರೆಲ್ಲರಿಗೂ ಆಘಾತದಿಂದ ನೋಡಿದರು. ಯಾಕೋ ಹೀಗೆ ಮಾಡ್ತಿದ್ದಾಳೆ? ನನ್ನ ಅಮ್ಮನನ್ನು ಕೊಂದು ನನ್ನ ಬಳಿಯೂ ಒಳ್ಳೆಯನಂತೆ ನಟಿಸಿ ನನ್ನ ಜೀವನವನ್ನು ನಾಶ ಮಾಡಿ ಇನ್ನೂ ಏನು ಮಾಡ್ತಿದ್ದೀಯಾ ಅಂತ ಕೋಪದಲ್ಲಿ ಮರ್ಯಾದೆನೇ ಇಲ್ಲದೆ ಮಾತಾಡ್ತಿದ್ಲು. ಅವನ ಕಾಲರ್ ಹಿಡಿದು ಅಲ್ಗಾಡಿಸ್ತಾ ಅವಳು ಕೇಳಿದ್ಲು. ವೇಗವಾಗಿ ಬಂದು ಅವಳನ್ನು ಪಕ್ಕಕ್ಕೆ ತಳ್ಳಿ ಅವಳ ಕೆನ್ನೆಗೆ ಬಾರಿಸ್ತಾ ಸುರೇಶ, ಸಾಮ್ರಾಟ್ನ ಅಣ್ಣ. ಸೂರ್ಯ, ಅಣ್ಣ ಏನು ಮಾಡ್ತಿದ್ದಿ ಅಂದ. ಮರುಕ್ಷಣವೇ ತಡ ಮಾಡದೆ ಸಾಮ್ರಾಟ್, ಏನಿದು ಅಂತ ಕೇಳ್ದ. ರಾಶಿಕಾ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಸುಮ್ಮನಾದ್ಲು. ಏನೋ ಅವಳ ಬಳಿ ಹೋಗಿ ಬೇಡ್ಕೊಳ್ತಿದೀಯಾ? ಕಾಲರ್ ಮೇಲೆ ಕೈ ಹಾಕ್ತಿದ್ದಾಳೆ. ಹೋಗೋ ಬಾರೋ ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತಾ ಇದ್ದಾಳೆ. ನೀನು ಎಷ್ಟೇ ಪ್ರೀತಿಸಿ ಅವಳನ್ನು ಮದುವೆಯಾಗಿದ್ರೂ 10 ಜನರ ಮುಂದೆ ನಿನ್ನ ಕಾಲರ್ ಮೇಲೆ ಕೈ ಹಾಕೋದನ್ನು ನೋಡಿ ನಾನು ಸುಮ್ಮನಿರಲು ಸಾಧ್ಯನಾ ಸಾಮ್ರಾಟ್ ಅಂತ ಕೋಪದಿಂದ ಸುರೇಶ್ ಹೇಳ್ದ. ಲೋ ಸೂರ್ಯ, ಅವಳು ಏನೋ ಕೋಪದಲ್ಲಿ ಮಾತಾಡ್ತಿದ್ದಾಳೆ, ಅದಕ್ಕೆ ನೀನು ಗರ್ಭಿಣಿಯಾಗಿರುವ ಹುಡುಗಿಯ ಮೇಲೆ ಕೈ ಮಾಡ್ತಿದ್ದೀರಾ ಅಂತ ಕೋಪದಿಂದ ಸೂರ್ಯ ಕೇಳ್ದ. ಏನೋ ಎದುರು ಥರ ಕೊಡ್ತಿದ್ದೀಯಾ? ಇವಳು ಆ ಓಡಿ ಹೋದವಳು ಹುಟ್ಟಿದವಳು ತಾನೇ. ನೀನು ಇಷ್ಟಪಟ್ಟು ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ದೀಯಾ ಅಂತ ತಾಳಿ ಕಟ್ಟಿ ಎತ್ಕೊಂಡು ಬಂದಾಗ ಯಾರು ಏನು ಅಂತ ಕೇಳದೆ ಒಪ್ಕೊಂಡ್ವಲ್ಲ. ಇಂದಿನವರೆಗೂ ಆ ಹುಡುಗಿಯ ಮನಸ್ಸಿಗೆ ನೋವಾಗುವಂತೆ
ಏನಾದರೂ ಮಾಡಿದೀವಾ? ಆದರೆ ಇವತ್ತು ನೋಡು, ಇಷ್ಟು ಜನರ ಮುಂದೆ ನಿನ್ನ ಕಾಲರ್ ಹಿಡಿತಿದ್ದಾಳೆ ಸಾಮ್ರಾಟ್. ಅದನ್ನು ನೋಡಿಕೊಂಡು ಸುಮ್ಮನೆ ಇರಲು ಹೇಳ್ತಿದೀಯಾ ಅಂತ ಸುರೇಶ್ ಕೋಪದಿಂದ ಸಾಮ್ರಾಟ್ನನ್ನು ಮಾತನಾಡ್ದ. ನನ್ನ ಅಮ್ಮನದೇನು ಓಡ್ ಹೋದ ಚಾಳಿಯಲ್ಲ. ಒಂದು ಹುಡುಗಿ ಪ್ರೀತಿಸಿ ಮದುವೆಯಾದರೆ ಎಲ್ಲ ಪಟ್ಟಗಳನ್ನು ಕಟ್ತೀರಾ ಅಲ್ವಾ? ಸರಿ, ನಿಮ್ಮ ಕುಟುಂಬಕ್ಕೆಂದು ಒಂದು ನ್ಯಾಯ ಇದೆಯಲ್ಲ. ಪ್ರೀತಿಸಿ ಮದುವೆಯಾದರೆ ಅವರನ್ನು ಬೇರ್ಪಡಿಸೋದೇ ನಿಮ್ಮ ವಾಡಿಕೆ ಅಲ್ವಾ? ಹಾಗಾಗಿದ್ರೆ ಅವರನ್ನು ಕೊಂದುಬಿಡ್ತೀರಾ ತಾನೇ? ನಾನೀಗ ಹೇಳ್ತಾ ಇದ್ದೇನೆ, ಈಗೋ ಇವರನ್ನು ಮದುವೆಯಾಗಿರೋದ್ರಲ್ಲಿ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವರು ಬಲವಂತವಾಗಿ ತಾಳಿ ಕಟ್ಟಿ ನನ್ನನ್ನು ಎತ್ಕೊಂಡು ಬಂದಿದ್ದಾರೆ. ಪೊಲೀಸರಿಗೆ ಹೀಗಂತ ದೂರು ನೀಡಿದರೆ ಇವರನ್ನು ಎತ್ತಿ ಒಳಗೆ ಹಾಕ್ತಾರೆ. ಆದರೆ ಈ ಊರಿನೊಳಗೆ ಪೊಲೀಸ್ ಬರೋದಿಲ್ಲ. ನಿಮ್ಮ ಪ್ರಭಾವವನ್ನು ಬಳಸಿ ತಪ್ಪಿಸ್ಕೋತೀರಿ. ಈ ಊರಿನಲ್ಲಿ ದೊಡ್ಡ ಮನುಷ್ಯರನ್ನು ಕರೆದು ಪಂಚಾಯಿತಿ ಇಡ್ಲಾ? ಇಲ್ಲಿ ನೋಡಿ, ನನ್ನ ಅಮ್ಮ ಎಂಥವ್ರು ಅಂತ ನನಗೆ ಗೊತ್ತು. ಅಮ್ಮನನ್ನು ಕೊಂದ ಕೊಲೆಗಾರನನ್ನು ಮದುವೆಯಾಗಿ ಅವನ ಮಗುವನ್ನು ಹೊರ್ತಿದ್ದೇನೆ. ನೆನೆಸ್ಕೊಂಡಾಗಲೇ ಸತ್ತು ಹೋಗಿಬಿಡೋಣ ಅಂತ ಅನ್ನಿಸ್ತಿದೆ. ಆದರೂ ನಾನು ಏನು ತಪ್ಪು ಮಾಡಿದೆ? ಇವರೇ ತಾನೇ ತಪ್ಪು ಮಾಡಿದ್ದು. ಇವರಿಂದ ನನಗೆ ಬಿಡುಗಡೆ ಮಾತ್ರ ಕೊಡಿಸಿ. ನಾನು ಎಲ್ಲಾದರೂ ಹೊರಟು ಹೋಗ್ತೀನಿ. ಇನ್ನು ಮುಂದೆ ಇವನ ಜೊತೆ ನನ್ನಿಂದ ಸೇರಿ ಬಾಳಲು ಸಾಧ್ಯ ಇಲ್ಲ ಅಂತ ಅವಳು ದೃಢವಾಗಿ ಹೇಳಿದ್ಲು. ರಾಶಿಕಾ, ಅಯ್ಯೋ ಕಂದ, ಎಂಥ ಮಾತುಗಳನ್ನ ಆಡ್ತಿದೀಯ ರಾಶಿಕಾ. ಇಲ್ಲಿ ನೋಡು, ಅವನು ನಿನ್ನ ಮಾವ ತಾನೇ. ಅವನು ಒಳ್ಳೆಯವನು. ಅವನೆಂದು ಈ ರೀತಿ ಮಾಡಲಾರ. ಅವನು ಹೇಳೋದನ್ನು ನಂಬು ಕಂದ ಅಂತ ಸಾಮ್ರಾಟ್ನ ತಾಯಿ ರಾಶಿಕಾ ಬಳಿ ಹೇಳಿದರು. ಅಮ್ಮ, ಅವಳ ಹತ್ರ ಹೋಗಿ ಬೇಡ್ಕೊಳ್ತಿದೀಯಾ? ಹೆಂಗಸರು ಎಂದಿಗೂ ಪಂಚಾಯಿತಿಯಲ್ಲಿ ತಲೆ ಹಾಕಬಾರ್ದು. ಮೊದಲು ನೀವು ರೂಮ್ನ ಒಳಗೆ ಹೋಗಿ, ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ತೇವೆ ಅಂತ ಸುರೇಶ್ ಹೇಳ್ದ. ಏನು ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ತೀವೋ? ಇಲ್ಲಿ ನೋಡು ಅಣ್ಣ, ನನ್ನ ಬಗ್ಗೆ ನಿಮಗೆ ಚೆನ್ನಾಗೇ ಗೊತ್ತು. ನಾನು ಪ್ರೀತಿಗೆ ಕಟ್ಬಿಡ್ತೀನಿ. ಆದರೆ ಅಧಿಕಾರಕ್ಕೆ ಈ ಸಾಮ್ರಾಟ್ ಎಂದಿಗೂ ಬಗ್ಗೋದಿಲ್ಲ. ರಾಶಿಕಾ ನನ್ನ ಹೆಂಡತಿ. ಅವಳು ಸಾಮಾನ್ಯವಾಗಿರುವಾಗಲೇ ಅವಳನ್ನು ಕೈ ಬಿಡಬಾರ್ದು ಅಂತ ಎಚ್ಚರದಿಂದ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಕಾಪಾಡಿದ್ದೀನಿ. ಈಗ ಅವಳು ನನ್ನ ಹೆಂಡತಿ. ಅವಳ ಹೊಟ್ಟೆಯಲ್ಲಿ ನನ್ನ ಮಗುವಿದೆ. ಹಾಗೆಲ್ಲ ಅವಳನ್ನು ಬಿಡೋದಿಲ್ಲ ಅಣ್ಣ. ಇದರಲ್ಲಿ ಏನೋ ತಪ್ಪಾಗಿದೆ. ಅವರನ್ನು ಕೊಲ್ಲಲು ಹೇಳಿದ್ದು ನಾನೇ. ಆದರೆ ಅಲ್ಲಿಗೆ ಹೋಗಿ ಅಕ್ಕ ಮತ್ತು ಮಗುವನ್ನು ನೋಡಿದ ಮೇಲೆ ನನ್ನ ಮನಸ್ಸು ಬದಲಾಯಿತು. ಆ ಗೂಂಡಾಗಳಿಗೆ ಅವ್ರ ಹತ್ರ ಸುಳಿಬಾರ್ದು ಅಂತ ಎಚ್ಚರಿಕೆ ಕೂಡ ಕೊಟ್ಟು ಇಟ್ಟಿದ್ದೆ. ಆದರೆ ಅವರು ಅದನ್ನು ಕೂಡ ಮೀರಿ ಅಕ್ಕನನ್ನು ಕೊಂದಿದ್ದಾರೆ. ಅಂದು ನಿಮ್ಮ ಮುಂದೆ ಬಂದು ಕೊಂದೆವು ಅಂತ ಅವರು ನನ್ನ ಬಳಿ ಹೇಳಿದ್ರಿಂದಾನೇ ನಾನು ಅವತ್ತು ಸುಮ್ಮನೆ ಇದ್ದೆ. ಆದರೆ ಅದಾದಮೇಲೆ ನನ್ನ ಅಕ್ಕನನ್ನು ಕೊಂದವ್ರನ್ನ ನಾನು ಬಿಡಲೇ ಇಲ್ಲ. ಅವರನ್ನು ಕೂಡ ಮುಗಿಸ್ಬಿಟ್ಟೆ. ಅರ್ಥವಾಯ್ತಾ? ಇನ್ನು ಮುಂದೆ ನನ್ನ ವಿಷಯದಲ್ಲಿ ಯಾರಾದರೂ ಒಬ್ಬರು ರಾಶಿಗಳನ್ನು ನನ್ನಿಂದ ದೂರ ಮಾಡಬೇಕು ಅಂತ ಯೋಚಿಸಿದರೆ ಈ ಸಾಮ್ರಾಟ್ ಮನುಷ್ಯನಾಗಿ ಇರೋದಿಲ್ಲ ಅಂತ ಆಕ್ರೋಶದಿಂದ ಮಾತನಾಡ್ದ ಸಾಮ್ರಾಟ್. ಏನೋ ಚಿಕ್ಕವನೇ, ನಿನ್ನ ಅಣ್ಣಂದಿರ ಮುಂದೆನೇ ಧ್ವನಿ ಎತ್ತಿ ಮಾತನಾಡ್ತಿದೀಯಾ? ಇಲ್ಲಿ ನೋಡು, ನಾನು ನಿಂತಿದ್ದೀನಿ. ಆ ಮರ್ಯಾದೆಯೂ ಕೂಡ ಇಲ್ಲದೆ ಮಾತನಾಡ್ತಿದೆಯಲ್ಲೋ. ನಿನ್ನ ಅಕ್ಕನನ್ನು ಕೊಂದವರನ್ನು ನೀನು ಮುಗಿಸಿದ್ಯಾ? ಪಾಪ ಅಂತ ಬಿಟ್ಟಿದ್ದೆ. ಹಾಗೇನು 6 ವಯಸ್ಸಿನಲ್ಲಿ ಅವಳನ್ನು ನೋಡುವಾಗಲೇ ನಿನಗೆ ಅಂತ ಅವನು ಮಾತನಾಡಿ ಮುಗಿಸೋ ಅಷ್ಟರಲ್ಲಿ ಸಾಕು ನಿಲ್ಲಿಸಿ ಅಯ್ಯ ಅಂತ ಕೋಪದಿಂದ ಕಿರುಚಿದ ಸಾಮ್ರಾಟ್. ತನ್ನ ಅಪ್ಪನನ್ನೇ ಅವನು ಬಾಯಿ ಮುಚ್ಚಿದ್ದನ್ನು ನೋಡಿ ಎಲ್ಲರೂ ಕೂಡ ಅಲ್ಲಿ ಬೆಚ್ಚಿಬಿದ್ರು. ಇಲ್ಲಿ ನೋಡಿ ಅಯ್ಯ, ರಾಶಿಕಳನ್ನು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀನಿ. ಅಕ್ಕ ಓಡ್ ಹೋದ್ಲು ಅಂತ ತಿಳಿದ ತಕ್ಷಣ 18ನೇ ವಯಸ್ಸಿನಲ್ಲಿ ಆ ದಿನ ಮಚ್ಚು ತಗೊಂಡು ಹೋದವನು ನಾನು. ಈಗ ಮಚ್ಚು ಹಿಡಿಯಲು ನನಗೇನು ಹೆಚ್ಚು ಸಮಯ ಬೇಕಾಗೋದಿಲ್ಲ. ಮನೆಯಲ್ಲಿರುವವರ ಎದುರು ಮಾತನಾಡಬಾರ್ದು, ಎಲ್ಲರೊಂದಿಗೂ ಪ್ರೀತಿಯಿಂದ ಇರಬೇಕು ಅಂತ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಆದರೆ ಇನ್ನು ಮುಂದೆಯೂ ನಾನು ಹಾಗೆ ಇರಬೇಕು ಅಂದರೆ ಇನ್ಮೇಲೆ ನನ್ನ ಸಮಸ್ಯೆಯಲ್ಲಿ ಯಾರು ಕೂಡ ತಲೆ ಹಾಕಬೇಡಿ ಅಂತ ತನ್ನ ಅಪ್ಪನ ಬಳಿ ಕೋಪದಿಂದ ಹೇಳ್ದ. ಈಗ ಎಲ್ಲರೂ ಸ್ವಲ್ಪ ಹಿಂದೆ ಸರಿದೆ ನಿಂತಿದ್ರು. ಕೊನೆಗೆ ಅವನ ಅಪ್ಪ ಇಷ್ಟು ದೂರ ಬಂದಿತ್ತಲ್ಲ, ಇನ್ನು ಮುಂದೆ ಇವಳು ನನ್ನ ಮನೆಯೊಳಗಡೆ ಬರಬಾರ್ದು. ಹಾಗೊಂದು ವೇಳೆ ಅವಳು ನಿನ್ನ ಜೊತೆ ಬರೋದೇ ಆದರೆ ನೀನು ಕೂಡ ನಮ್ಮ ಮನೆಯೊಳಗೆ ಬರಬಾರ್ದು ಅಂತ ಹೇಳಿದರು. ಅದಕ್ಕೆ ಸಾಮ್ರಾಟ್, ಪರವಾಗಿಲ್ಲ ಅಯ್ಯ, ಬರೋದಿಲ್ಲ. ಅದಕ್ಕಾಗಿ ನಾನು ಹೆದರ್ಕೊಂಡು ಬರ್ತಿಲ್ಲ ಅಂತ ಅಂದ್ಕೋಬೇಡಿ. ಆ ಮನೆಯೊಳಗಡೆ ನಾನು ಬಂದರೆ ನನ್ನನ್ನು ತಡೆಯೋ ತಾಕತ್ತು ಯಾರಿಗೂ ಇಲ್ಲ. ಆದರೂ ನಾನು ಬರೋದಿಲ್ಲ ಅಯ್ಯ. ಅದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಹೆಂಡತಿಯನ್ನು ಅದೇ ಮನೆಯಲ್ಲಿ ರಾಣಿಯಂತೆ ಬದುಕುವ ಹಾಗೆ ಮಾಡಿದ್ದೆ. ಇಂದು ನಾನು ಬೇಡ ಅಂತ ಅವಳು ಯೋಚಿಸ್ತಾ ಇದ್ದಾಳೆ.
ಅವಳು ಬೇಡ ಅಂತ ನೀವೆಲ್ಲರೂ ಕೂಡ ಯೋಚಿಸ್ತಾ ಇದ್ದೀರಿ. ಈಗ ಆ ಮನೆಗಳ ಕಡೆ ಅವಳನ್ನು ಕರ್ಕೊಂಡು ಬಂದರೆ ಅದು ಅವಳಿಗೆ ನರಕವಾಗಿಬಿಡುತ್ತೆ. ಎಲ್ಲರ ದೃಷ್ಟಿಯೂ ಅವಳ ಮೇಲೆ ಬೆಂಕಿ ಅಂತ ಬೀಳುತ್ತೆ. ಹಾಗಾಗಿ ನಾನು ಅವಳನ್ನು ತೋಟದ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನನ್ನ ಹೆಂಡತಿಯನ್ನು ನೋಡ್ಕೊಳ್ತೀನಿ. ಆದರೆ ಒಂದು ವಿಷಯ, ನನಗೆ ಗೊತ್ತಿಲ್ಲದೆ ಯಾರಾದರೂ ಅವಳ ಹತ್ರ ಸುಳಿಬೇಕು, ಅವಳನ್ನು ಕೊಲ್ಲಬೇಕು ಅಂತ ನೆನೆಸಿದ್ರೆ ಒಡ ಹುಟ್ಟಿದ ರಕ್ತ ಅಂತೆಲ್ಲ ನೋಡೋದೇ ಇಲ್ಲ, ಕತ್ತಿಸಿಡ್ಬಿಡ್ತೀನಿ ಅಂತ ಆಕ್ರೋಶದಿಂದ ಹೇಳಿ ರಾಶಿಕಾ ಕೈ ಹಿಡ್ಕೊಂಡು ಆಗಲೇ ಮನೆಯಿಂದ ಹೊರಟು ಹೋದ. ಸಾಮ್ರಾಟ್ ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ಚಂಡಮಾರುತ ಬಂದು ಹೋದಂತಾಯಿತು. ಅರ್ಧ ಗಂಟೆ ನಂತರವೇ ಎಲ್ಲರೂ ಸಹಜ ಸ್ಥಿತಿಗೆ ಮರಳಿದರು. ಆದರೂ ನಡೆದ ಘಟನೆ ಎಲ್ಲರನ್ನ ತಲ್ಲಣಗೊಳಿಸಿತು. ಅಯ್ಯ, ಈ ದರಿದ್ರ ಹಿಡಿದವನ ಮನೆ ಶುಭ ಕಾರ್ಯಕ್ಕೆ ಬರದೇ ಇದ್ದಿದ್ರೆ ಈಗ ಯಾವ ಸಮಸ್ಯೆಯೂ ಇರ್ತಿರ್ಲಿಲ್ಲ. ಇವನು ಸಾಮ್ರಾಟನ್ನು ಚೆನ್ನಾಗಿ ಮರಳು ಮಾಡಿದ್ದಾನೆ. ಅವನ ಬಳಿ ಒಳ್ಳೆಯವನಂತೆ ನಟಿಸಿ ಮನೆಯವರಿಗೂ ಬಂದು ನಮ್ಮನ್ನೆಲ್ಲರನ್ನ ಕರೆದು ಮನೆಗೂ ಕುಟುಂಬವನ್ನು ಒಡೆಯಲು ಈ ರಾಜೀವಪ್ಪನನ್ನು ಬರಮಾಡ್ಕೊಂಡಿದ್ದಾನೆ. ಮಾವ ಮತ್ತು ಅಳಿಯ ಇಬ್ಬರು ಚೆನ್ನಾಗೇ ನಾಟಕ ಆಡಿದ್ದಾರೆ. ಲೇ ಮಾದೇಶ, ನಿನ್ನ ನಮ್ಮ ಕುಟುಂಬದವರು ಅಂತ ಅಂದ್ಕೊಂಡಿದ್ವು. ಆದರೆ ಈಗ ಹೇಳ್ತಿದ್ದೀನಿ ಕೇಳು, ನೀನು ಎಂದಿಗೂ ನನ್ನ ಚಿಕ್ಕಪ್ಪನೂ ಇಟ್ಕೊಂಡವಳಿಗೆ ಹುಟ್ಟವನೆ ಅಂತ ಅವನ ಮುಖಕ್ಕೆ ನೇರವಾಗಿ ಸುರೇಶ ಬೆರಳು ಮಾಡಿ ತೋರಿಸಿ ಮಾತನಾಡ್ದ. ಮಾದೇಶನಿಗೆ ಕೋಪ ತಡೆಯಲು ಆಗಲೇ ಇಲ್ಲ. ತೋರಿಸಿದ ಬೆರಳನ್ನು ಹಾಗೇನೆ ತಿರುಚಿ ಸುರೇಶನ ಬೆನ್ನ ಹಿಂಬಾಕೆ ತಂದವನು, ನನ್ನ ತಾಯಿ ನಿನ್ನ ಚಿಕ್ಕಪ್ಪ ಇಟ್ಕೊಂಡವಳಲ್ಲ. ಆಕೆ ಈ ಮನೆಯಿಂದ ಹೊರಬೀಳುವಾಗ ನಿನ್ನ ಚಿಕ್ಕಪ್ಪನ ಹೆಂಡತಿಯಾಗಿ ಹೊರಹೋದ್ಲು. ಇಲ್ಲಿ ನೋಡು, ತುಂಬ ಹಾರಾಡಬೇಡ, ಆಮೇಲೆ ಹಾರಾಡಲು ದೇಹದಲ್ಲಿ ಜೀವನೇ ಇರೋದಿಲ್ಲ. ನನ್ನ ತಾಯಿ ಬದುಕಿರುವಾಗ ಎಷ್ಟೋ ಕೆಟ್ಟ ಹೆಸರು ತಗೊಂಡಿದ್ಲು. ಆದರೆ ಸತ್ತು ಮಸಣಕ್ಕೆ ಹೋಗುವಾಗ ಅವಳನ್ನು ಗೌರವಯುತವಾಗಿ ಮಣ್ಣು ಮಾಡಿದ್ದೀವಿ. ಸತ್ತ ಮೇಲೆ ಆಕೆ ಬಗ್ಗೆ ತಪ್ಪಾಗಿ ಮಾತನಾಡಿದ್ರೆ ನಾಲ್ಗೆ ಎಳೆದು ಕತ್ತರಿಸ್ಬಿಡ್ತೀನಿ ಅಂತ ರೋಷದಿಂದ ಮಾತನಾಡ್ದ ಮಾದೇಶ. ಕಣ್ಮಣಿ, ಮಾವ ಬೇಡ, ಮಾವ ಒಳಗೆ ಹೋಗೋಣ ಪ್ಲೀಸ್, ಬಾ ಮಾವ ಅಂತ ಹತ್ತಿರ ಬಂದು ಅವನ ಕೈ ಹಿಡಿಯಲು ಆಗ 2 ಹೆಜ್ಜೆ ದೂಡಿ ಸುರೇಶ್ನನ್ನು ಬಿಟ್ಟು ಕಣ್ಮಣಿಯ ಕಡೆ ತಿರುಗಿದವನು, ನಿನ್ನನ್ನು ಒಳಗೆ ಹೋಗು ಅಂತ ಹೇಳಿದೆ ಅಲ್ವಾ ಅಂತ ಗರ್ಜನೆಯಿಂದ ಮಾದೇಶ ಹೇಳಲು ಕಣ್ಮಣಿ ನಡುಗಿ ಹೋದ್ಲು. ಇಷ್ಟು ಮರ್ಯಾದೆ ಇಲ್ಲದೆ ಮಾತನಾಡ್ತಾ ಇದ್ದಾನೆ, ಇವನ ಮನೆಯಲ್ಲಿ ನಾವ್ಯಾಕೆ ಇನ್ನಿರಬೇಕು, ಬನ್ನಿ ಹೋಗೋಣ ಅಂತ ಮಹೇಶ್ ಕರೆಯಲು ಎಲ್ಲರೂ ಹೊರಟರು. ಭಾರತಿ ಮತ್ತು ಅವಳ ಚಿಕ್ಕಪ್ಪನ ಮಕ್ಕಳು ಬೇಸರದಿಂದಾನೇ ಹೊರ ನಡೆದರು. ಹೆಂಗಸರು ಯಾರಿಗೂ ಇಷ್ಟ ಇಲ್ಲದೆ ಇದ್ದರೂ ಕೂಡ ಅವರ ಮಾವನ ಮಾತಿಗೆ ಕಟ್ಬಿದ್ದು ಎಲ್ಲರೂ ಕೂಡ ಹೊರಟರು. ಸುರೇಶ ಮಾದೇಶನನ್ನು ಕೆಕ್ಕರಿಸಿ ನೋಡಿ, ನಿನ್ನನ್ನೆಲ್ಲ ಜೀವಂತವಾಗಿ ಬಿಟ್ಟಿರೋದೇ ದೊಡ್ಡ ತಪ್ಪು, ಶೀಘ್ರದಲ್ಲೇ ನಿನ್ನ ಕತೆ ಮುಗಿಸ್ತೀನಿ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಹೊರನಡ್ದ. ಇಲ್ಲಿ ನಡೀತಿರೋದನ್ನೆಲ್ಲ ಆಫೀಸ್ ರೂಮ್ನಲ್ಲಿ ಕುಳಿತುಕೊಂಡು ನೋಡ್ತಿದ್ದ ಆರ್ಕೆ ತನ್ನ ಬಿಗಿಯಾದ ಮುಖಭಾವದಿಂದ ಅಲ್ಲಿ ನಡೀತಾ ಇರೋದನ್ನು ನೋಡ್ತಾ ಇದ್ದ. ಅಲ್ಲಿ ನಡೆದ ಗಲಭೆ ಅವನಿಗೆ ಬಹಳ ದೊಡ್ಡ ಆತ್ಮತೃಪ್ತಿಯನ್ನು ನೀಡಿತ್ತು. ಏಯ್, ನಿಮಗೆ ಇದೇ ಕಂಡ್ರೋ ಆರಂಭ, ಚಿಕ್ಕ ಟೀಸರ್ಗೆ ಹೀಗೆ ಬಡ್ದಾಡ್ಕೊಳ್ತಿದ್ದೀರಾ, ಇದ್ರ ಮೇಲೇ ಮೇನ್ ಪಿಕ್ಚರ್ ಇರೋದು. ಈಗ ನಡೆದ ಸಮಸ್ಯೆಯಲ್ಲಿ ಸಾಮ್ರಾಟ್ ಮಾದೇಶ ಸ್ನೇಹ ಎಷ್ಟು ಸ್ಟ್ರಾಂಗ್ ಅಂತ ನನಗೆ ಗೊತ್ತಾಯಿತು. ಇನ್ನು ಮುಂದೆ ನಿಮ್ಮಿಬ್ಬರಿಗೂ ಸ್ಪೆಷಲ್ ಟ್ರೀಟ್ಮೆಂಟೇ ಕೊಡಲಿದ್ದೀನಿ. ಆಮೇಲೆ ಸೂರ್ಯ, ನಿನ್ನ ಪ್ರೀತಿಯ ಹೆಂಡತಿ ನನ್ನ ಹತ್ರ ಕೆಲಸ ಮಾಡ್ತಿದ್ದಾಳೆ. ಅವಳನ್ನೇ ಇಟ್ಕೊಂಡು ನಾನು ಮಾಡಿದ ಪ್ಲ್ಯಾನ್ ಸಖತ್ತಾಗಿ ವರ್ಕೌಟ್ ಆಗ್ತಿದೆ. ಒಗ್ಗಟ್ಟಾಗಿರುವ ನಿನ್ನ ಊರನ್ನು ಇಬ್ಬಾಗ ಮಾಡಲು ನನಗೆ ಸಿಕ್ಕ ಅತೀ ದೊಡ್ಡ ಬಾಂಬ್ ಅಂದರೆ ಕೀರ್ತಿ. ಇದೆಲ್ಲವೂ ನನ್ನ ಕಂಟ್ರೋಲ್ನಲ್ಲಿದೆ. ನಿನ್ನಿಂದ ನನ್ನನ್ನು ಸಮೀಪಿಸಲು ಸಾಧ್ಯ ಇಲ್ಲ ಸೂರ್ಯ ಅಂದವನು. ಆಮೇಲೆ ಸಾಮ್ರಾಟ್ ಮುಂದೆ ನಿಮ್ಮ ಮನೆ ಹುಡುಗಿನ ಎತ್ಕೊಂಡು ಹೋಗ್ತೀನಿ. ನಿಮ್ಮಿಂದ ಸಾಧ್ಯ ಆದರೆ ನೀನು ಮತ್ತು ಮಾದೇಶ ಒಟ್ಟಾಗಿ ಸೇರಿ ಅವಳನ್ನು ಕಾಪಾಡಿಕೊಳ್ಳಿ ಅಂತ ತನ್ನ ಮನಸ್ಸಿನಲ್ಲೇ ಸವಾಲು ಹಾಕ್ತಾ ಲ್ಯಾಪ್ಟಾಪ್ನಲ್ಲಿ ನಡೀತಾ ಇರೋದನ್ನು ನೋಡ್ತಿದ್ದಾಗ ಈಗ ಸಹಿ ಪಡೆಯಲು ಅವನ ರೂಮಿಗೆ ಬಂದಳು ಕೀರ್ತಿ. ತಕ್ಷಣ ಅವಳ ಗೆಜ್ಜೆ ಸದ್ದಿಗೆ ಎಚ್ಚರಗೊಂಡವನು ತಲೆ ಎತ್ತಿ ನೋಡ್ದ. ಎಕ್ಸ್ಕ್ಯೂಸ್ ಮೀ ಸರ್, ಈ ಫೈಲ್ನಲ್ಲಿ ಒಂದು ಸೈನ್ ಬೇಕಿತ್ತು ಅಂತ ಅವನ ಎದುರು ನಿಂತಳು ಕೀರ್ತಿ. ಅವಳನ್ನು ನೋಡಿದವನ ಕಣ್ಣುಗಳು ರೆಪ್ಪೆ ಬಡಿಯುವುದನ್ನು ಮರೆತವು. ಯಾವಾಗಲೂ ಅವಳು ಚೂಡಿದಾರದಲ್ಲಿ ಬರ್ತಾ ಇದ್ಲು. ಹಾಗಾಗಿ ಚೂಡಿದಾರದಲ್ಲಿ ನೋಡ್ತಾ ಇದ್ದವಳನ್ನು ಇಂದು ಗ್ರೀನ್ ಬಣ್ಣದ ಸೀರೆಯಲ್ಲಿ ಕಂಡು ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡ್ತಾ ಇದ್ದ. ಅವನ ಎದುರು ನಿಂತಿದ್ದವಳು ಎಕ್ಸ್ಕ್ಯೂಸ್ ಮೀ ಸರ್, ಪ್ಲೀಸ್ ಸೈನ್ ಮಾಡಿ ಅಂತ ಮತ್ತೆ ಮತ್ತೆ ಹೇಳಿದರು. ಅವನು ಮಾತ್ರ ಯಾವುದೋ ಕನಸಿನಲ್ಲಿ ಹೋಗ್ತಲೇ ಇದ್ದ. ಸೀರೆಯಲ್ಲಿ ಹುಡುಗಿರನ್ನು ನೋಡಲೇಬಾರದು ಅಂತ ನಮ್ಮ ಕನ್ನಡ ಸಾಂಗ್ನ ಆಡ್ಕೊಂಡು ತನ್ನನ್ನೇ ಮರೆತು ಅವನ ತುಟಿಗಳು ಆ ಹಾಡನ್ನು ಗುನುಗ್ತಾ ಇದ್ವು.
ಎದ್ರಿದ್ದವಳೋ ಸೀರೆಯಲ್ಲಿ ಹುಡುಗಿರ ನೋಡಿದರೆ ಏನಾಗುತ್ತೆ ಅಂತ ಕೀರ್ತಿ ತಮಾಷೆಯಾಗಿ ಕೇಳಿದ್ಲು. ಈಗ ತನ್ನನ್ನೇ ಮರೆತು ನಕ್ಕವನು, ಏನು ಕೀರ್ತಿ, ಹಾಡು ಹಾಡಿದರೆ ಒಂದು ಆನಂದಿಸ್ಬೇಕು, ಇಲ್ಲ ಬೈಬೇಕು. ನೀನೇನು ನನ್ನನ್ನು ರೇಗಿಸ್ತಾ ಇದೀಯಾ? ನನ್ನನ್ನು ನೋಡಿದರೆ ನಿನಗೆ ಕಾಮಿಡಿ ಮಾಡೋ ತರಹ ಕಾಣಿಸ್ತಿದ್ದೀನಾ ಅಂತ ರೋಲಿಂಗ್ ಚೇರ್ನಲ್ಲಿ ಅತ್ತಿಂದಿತ್ತ ಅಲುಗಾಡ್ತಾ ತನ್ನ ಕುರ್ಚಿಯನ್ನು ತಿರುಗಿಸ್ತಾನೆ ಮಾತನಾಡ್ದ ಆರ್ಕೆ. ಹಲೋ ಸರ್, ಒಂದು ಕಡೆ ನಿಲ್ಲಿ, ತಲೆ ತಿರುಗ್ತಿದೆ ಅಂದ ಕೂಡಲೇ ತಕ್ಷಣ ಕೆಳಗಡೆ ಕಾಲೂರಿ ನಿಂತವನು, ಏನಾಯಿತು ಇವತ್ತು ಮೇಡಮ್ ತುಂಬ ರೇಗಿಸ್ತಿದ್ದೀರಲ್ಲ ಅಂತ ಕೇಳ್ದ. ಅದಾ ಸರ್, ಅದೇನೂ ಇಲ್ಲ. ಇತ್ತೀಚೆಗೆ ನೀವು ನನ್ನ ಹತ್ರ ಮಾತನಾಡೋದೇ ಇಲ್ವಲ್ಲ, ಅದಕ್ಕೆ ನೀವು ಹಳೆಯ ಆರ್ಕೆ ತಾನೇ, ಇಲ್ಲ ಯಾವುದಾದ್ರೂ ದೇವತೆ ಕೊಟ್ಟ ವರದಿಂದ ನಿಮ್ಮ ಮಾತು ಹೊರಟು ಹೋಯ್ತಾ ಅಂತ ಸಣ್ಣ ಪರೀಕ್ಷೆ ಅಂತ ತಮಾಷೆಯಾಗಿ ಹೇಳಿದ್ಲು. ಏ ಆರ್ಕೆ ಯಾವಾಗಲೂ ಆರ್ಕೆನೆ. ನನ್ನ ದೇವತೆ ನನ್ನ ಮಾತನ್ನು ಕಸಿದುಕೊಳ್ಳೋದಿಲ್ಲ, ಬದಲಾಗಿ ಹೆಚ್ಚಾಗಿ ಮಾತನಾಡುವಂತೆ ಮಾಡ್ತಾಳೆ. ನಿನಗೊಂದು ವಿಷಯ ಗೊತ್ತಾ, ಕವಿಗಳು ಹೆಚ್ಚಾಗಿ ಸುಳ್ಳು ಹೇಳ್ತಾರೆ, ಅದರಲ್ಲಿ ನಾನು ಒಬ್ಬ ಅಂತ ಹೇಳ್ತಾನೆ ನೀನು ಎಷ್ಟು ಸುಂದರವಾಗಿದೆಯಾ ಗೊತ್ತಾ ಅಂದ. ಪಕ್ಕಕ್ಕೆ ನಕ್ಕವಳು, ಪರವಾಗಿಲ್ಲ ಬಿಡಿ, ಆರಂಭದಲ್ಲೇ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳಿಬಿಟ್ಟೆ ಹೇಳ್ತಿದ್ದೀರಾ ಅಂತ ಕೇಳಿದ್ಲು. ಹೇ ಕೀರ್ತಿ, ನೀನು ನನ್ನನ್ನು ತಪ್ಪಾಗಿ ತಿಳಿಬೇಡ. ಸೀರೆಯಲ್ಲಿ ಮನೆ ಕಟ್ಟಲೆ ಅನ್ನೋದು ಸುಳ್ಳು. ಸೀರೆಯಲ್ಲಿ ಹೇಗೆ ಮನೆ ಕಟ್ಟಲು ಸಾಧ್ಯ? ಬೇಕಾದರೆ ಸೀರೆ ಬಿಚ್ಚಿಟ್ಟು ಮನೆಯೊಳಗೆ ಅಂತ ಹೇಳಬಂದದ್ದನ್ನು ಅರ್ಧದಲ್ಲೇ ನಿಲ್ಲಿಸಲು ಅವಳ ಮುಖ ತಕ್ಷಣ ಬಾಡಿ ಹೋಯಿತು. ಸಾರಿ ಸರ್, ನಾನೇ ನನ್ನ ಲಿಮಿಟ್ನ ಕ್ರಾಸ್ ಮಾಡಿ ಮಾತನಾಡಿಬಿಟ್ಟೆ. ಅದಕ್ಕೆ ನೀವು ಕೂಡ ಓವರ್ ಅಡ್ವಾಂಟೇಜ್ ತಗೊಳ್ತಾ ಇದ್ದೀರಿ. ಸಾರಿ, ನೀವು ಸೈನ್ ಮಾಡಿ, ನಾನು ಹೊರಡ್ತೀನಿ ಅಂತ ಮುಖವನ್ನು ಸಣ್ಣದು ಮಾಡ್ಕೊಂಡು ಹೇಳಿದಾಗ, ಏಯ್ ಸಾರಿ, ನಾನು ತಪ್ಪಾಗಿ ಏನೂ ಹೇಳಲಿಲ್ಲ ಕೀರ್ತಿ, ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಲ್ವಾ? ಕೀರ್ತಿ, ಪ್ರೀತಿಸುವ ಹುಡುಗಿಯ ಹತ್ರ ಸಣ್ಣ ಪುಟ್ಟ ತುಂಟಾಟ, ತರಲೆ ಮಾತುಗಳು ಇದೆಲ್ಲ ಇಲ್ದಿದ್ರೆ ಹೇಗೆ? ನಿನಗೆ ಗೊತ್ತಾ, ನಾನು ಫಾರಿನ್ನಲ್ಲಿ ಬೆಳೆದವನಾದರೂ ಈ ಕಲ್ಚರ್ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಬರಲಿರುವ ಹೆಂಡತಿ ನನ್ನ ಅಮ್ಮನ ಹಾಗೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ಸಂಸ್ಕಾರ ಗೊತ್ತಿರುವ ಕುಟುಂಬದ ಸಂಸ್ಕಾರವಂತ ಹುಡುಗಿಯೇ ಆಗಿರಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ನಾನು ಇಂಡಿಯಾಗೆ ಬಂದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದು ನೀನೇ. ಬಹುಶಃ ನನ್ನ ಅಮ್ಮನೇ ನಿನ್ನ ನನಗೆ ತೋರಿಸಿರಬೇಕು ಅಂತ ಅನ್ನಿಸ್ತು. ಆ ಸೆಂಟಿಮೆಂಟ್ನಿಂದಲೇ ನಾನು ನಿನ್ನ ಹತ್ರ ತುಂಬ ಹಕ್ಕು ಚಲಾಯಿಸ್ತೀನಿ. ಅದು ನಿನಗೆ ಅರ್ಥವಾಗ್ತಿದೆ ಅಲ್ವಾ ಅಥವಾ ಇಲ್ವಾ ಅಂತ ಕೇಳ್ದ. ಅಯ್ಯೋ ಸರ್, ಏನೇನೋ ಹೇಳ್ತಿದ್ದೀರಾ, ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ. ಅಂದು ಏನೋ ನೀವು ನನಗೆ ತಿಳಿಯದೆ ಡಿಕ್ಕಿ ಹೊಡೆದಿದ್ದಕ್ಕೆ ನಾನು ಕೋಪಗೊಂಡು ನಿಮಗೆ ಹೊಡೆದ್ಬಿಟ್ಟೆ. ಅಲ್ಲಿಂದಲೇ ನಮ್ಮ ಭೇಟಿ ಶುರುವಾಗಿದ್ದು. ಆರಂಭವೇ ಇಷ್ಟೊಂದು ಭರ್ಜರಿಯಾಗಿದ್ದಾಗ ಲೈಫ್ ಲಾಂಗ್ ಒಟ್ಟಿಗೆ ಬಾಳೋದೆಲ್ಲ ಸರಿ ಬರಲ್ಲ. ನಿಮ್ಮಮ್ಮ ನನಗಿಂತ ಒಳ್ಳೆ ಹುಡುಗಿಯನ್ನು ನಿಮಗೆ ತೋರಿಸ್ತಾರೆ. ನೀವು ಮದುವೆಯಾಗಿ ಖುಷಿಯಾಗಿರಿ. ಈಗ ನನಗೊಂದು ಸೈನ್ ಮಾಡಿ ಅಂತ ಅವಳು ತಾನು ಬಂದ ಕೆಲಸವನ್ನು ನೆನಪಿಸಿದ್ಲು. ಈಗ ಫೈಲ್ ಇಸ್ಕೊಂಡವನು ಅದನ್ನು ಒಮ್ಮೆ ಚೆಕ್ ಮಾಡಿ ಅವಳಿಗೆ ಸೈನ್ ಮಾಡ್ತಾನೆ. ಇಲ್ಲಿ ಮಾದೇಶ್ ಮನೆಯಲ್ಲಿದ್ದ ವಿಡಿಯೋ ಕಟ್ಟಾಗಿರೋದು ತಿಳಿತು. ಆಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಅವಳ ಕೈಗೆ ಫೈಲನ್ನು ಕೊಟ್ಟ. ಓಕೆ ಸರ್, ಥ್ಯಾಂಕ್ ಯು ಅಂತ ಹೊರಡಲು ಮುಂದಾದ್ಲು. 1 ಮಿನಿಟ್ ಕೀರ್ತಿ ಅಂದನು. ಅವಳು ಹಾಗೇ ನಿಂತಳು. ಈಗ ಎದ್ದು ಟೇಬಲ್ ಸುತ್ತಿ ಅವಳ ಹತ್ತಿರ ಹೋದವನು ಹಾಗೇ ಅವಳನ್ನು ಎತ್ತಿ ಟೇಬಲ್ ಮೇಲೆ ಕೂರಿಸ್ದ. ಅವಳಿಗೆ ಮೈ ಜುಮ್ ಅಂದಿತು. ಸರ್, ಏನು ಮಾಡ್ತಿದ್ದೀರಾ ಅಂತ ಕೆಳಗಿಳಿಯಲು ಯತ್ನಿಸಿದವಳನ್ನು ಇಳಿಯಲು ಬಿಡದೆ ಎರಡೂ ಕಡೆಯೂ ಕೈಗಳನ್ನಿಟ್ಟು ಅವಳ ಮುಖದ ನೇರಕ್ಕೆ ತನ್ನ ಮುಖವನ್ನು ತಂದ. ಹಾಗೆ ತಂದವನು ಅವಳ ಹಣೆಗೆ ಒಂದು ಮುತ್ತನ್ನಿಟ್ಟು, ಇವತ್ತು ನೀನು ತುಂಬ ಸುಂದರವಾಗಿದೆಯಾ ಕೀರ್ತಿ. ನೀನು ಚೂಡಿದಾರ್ ಹಾಕೋದಕ್ಕಿಂತ ಸೀರೆನೇ ಉಟ್ಟರೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತೀಯ. ಒಂದು ಕೆಲಸ ಮಾಡ್ತೀಯಾ, ಇನ್ನು ಮುಂದೆ ನೀನು ಡೈಲಿ ಸೀರೆ ಉಟ್ಕೊಂಡು ಬಾ ಅಂತ ಅವನು ಹೇಳ್ದ. ಅಯ್ಯೋ ಸರ್, ಹಾಗೆಲ್ಲ ಏನೂ ಇಲ್ಲ. ಇವತ್ತು ನನ್ನ ಬರ್ತ್ಡೇ ಇತ್ತು, ಅದಕ್ಕೆ ನೀರು ಸೀರೆ ಕೊಡಿಸಿದ್ಲು, ಹಾಗಾಗಿ ನಾನು ಸೀರೆ ಉಟ್ಟೆ ಅಷ್ಟೆ. ಇಲ್ಲ ಅಂದರೆ ನನಗೆ ಡೈಲಿ ಸೀರೆ ಎಲ್ಲ ಸೆಟ್ ಆಗಲ್ಲ ಅಂತ ಹೇಳಿದ್ದು. ನೋಡು, ನಾನು ಹೇಗೆ ಗಮನಿಸದೆ ಉಳಿದ್ಬಿಟ್ಟೆ. ಇವತ್ತು ನನ್ನ ದೇವತೆ ಹುಟ್ಟುಹಬ್ಬ, ಜೀವನದಲ್ಲಿ ಪ್ರಮುಖವಾದ ದಿನ. ಸಾರಿ ಕೀರ್ತಿ, ಐ ಆಮ್ ರಿಯಲಿ ಸಾರಿ ಎಂದ. ಸರ್, ಬರ್ತ್ಡೇಗೆ ವಿಶ್ ಮಾಡಬೇಕು ಹೊರತು ಸಾರಿ ಅಲ್ಲ ಕೇಳಬಾರ್ದು ಅಂತ ಸಣ್ಣ ಮುಗುಳುವಿನೊಂದಿಗೆ ಅವಳು ಹೇಳಿದ್ಲು. ಬರ್ತ್ಡೇ ವಿಶಸ್ ತಾನೇ, ಹೇಗೆ ಮಾಡ್ತೀನಿ ಅಂತ ಮಾತ್ರ ನೋಡು ಅಂತ ಮೆಲ್ಲನೆ ಅವಳ ಹಿಂತಲೆಯನ್ನು ಒಂದು ಕೈಯಿಂದ ಒತ್ತಿ ಹಿಡಿದು
ಅವಳ ತುಟಿಗಳನ್ನು ಕಚ್ಚಿ ಸವಿದನು. ಆರ್ಕೆ ಕೀರ್ತಿಗೆ ಹೃದಯ ವಿರೀತವಾಗಿ ಬಡಿಯತೊಡಗಿತು. ಕೀರ್ತಿ, ಸುಮ್ಮನೆ ಇಲ್ಲಿಂದ ಹೊರಡು, ಇದು ಸರಿಯಿಲ್ಲ ಅಂತ ಅವಳ ಮೆದುಳು ಎಚ್ಚರಿಸಿತು. ಆದರೆ ಅವಳ ಮನಸ್ಸು ಪುಂಗಿಗೆ ಮರಳಾದ ಹಾವಿನಂತೆ ಆರ್ಕೆಯ ತುಟಿಗಳ ಮುತ್ತಿಗೆ ಶರಣಾಗಿತ್ತು. ಏಕಾಗ್ತಾ ಇದೆ, ಏನಾಗ್ತಿದೆ ಅಂತ ತಿಳಿಯದೆ ಅವನಿಗೆ ವಶವಾಗಿದ್ಲು. ಕಣ್ಣುಗಳನ್ನು ಮೆಲ್ಲ ಮೆಲ್ಲನೆ ಮುಚ್ಚಿ ತೆರೀತಾ ಅಮಲೇರಿದ ಕಣ್ಣುಗಳಿಂದ ಅವಳು ಅವನನ್ನು ನೋಡಲು ಆ ನೋಟ ಅವನಿಗೆ ಮತ್ತಷ್ಟು ನಶೆ ಏರಿಸಿತು. ಅವಳು ಈಗ ಆರ್ಕೆಯನ್ನು ತಬ್ಬಿಕೊಂಡ್ಳು. 10 ನಿಮಿಷಕ್ಕೂ ಹೆಚ್ಚು ಕಾಲ ಅವಳ ತುಟಿಗಳನ್ನು ಬಿಡದೆ ಸವಿತಾ ಇದ್ದ. ಆರ್ಕೆ ಒಮ್ಮೆಲೆ ಕೀರ್ತಿಗೆ ಏನೋ ಒಂದು ಅವಳನ್ನು ಎಚ್ಚರಗೊಳಿಸಿದಂತಾಗಿ ಇದುವರೆಗೆ ಅವನನ್ನು ತಬ್ಬಿಕೊಂಡಿದ್ದ ಅವಳ ಕೈಗಳು ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದ್ವು. ಆದರೆ ಅವನನ್ನು ತಳ್ತಾ ಇದ್ದ ಆ ಎರಡೂ ಕೈಗಳನ್ನು ತನ್ನ ಒಂದು ಕೈಯಲ್ಲಿ ಬಂಧಿಸಿ ಇದುವರೆಗೂ ಅವಳ ತುಟಿಯನ್ನು ಬಿಟ್ಟೇ ಇರಲಿಲ್ಲ ಆರ್ಕೆ. ಮಾತನಾಡಲು ಸಾಧ್ಯವಾಗದೆ ಆ ಕೈಗಳು ಅವನ ಬಳಿ ಸೆರೆಯಾಗಿದ್ದರಿಂದ ಅವಳ ಕಣ್ಣುಗಳಲ್ಲಿ ತಾನಾಗಿಯೇ ನೀರು ತುಂಬಿ ಬಂತು. ಆ ಹೊತ್ತಿಗೆ ಸರಿಯಾಗಿ ಆರ್ಕೆಯ PA ಮತ್ತು ಆಪ್ತ ಸ್ನೇಹಿತನಾದ ಬದ್ರಿ ಬಾಗಿಲು ತೆಗೆದುಕೊಂಡು ಒಳಗಡೆ ಬಂದವನು ಅವರಿಬ್ಬರನ್ನ ಆ ಸ್ಥಿತಿಯಲ್ಲಿ ನೋಡಿ ಹಾಗೆಯೇ ಮುಖ ಸಿಂಡಿಸ್ಕೊಂಡು ಹೊರ ನಡೆದ. ಏನಿದು ಕೀರ್ತಿ ಹೀಗ? ಈ ಹುಡುಗಿಯರು ಯಾಕೆ ಹೀಗಿರ್ತಾರೆ? ಒಬ್ಬನು ಸ್ವಲ್ಪ ಶ್ರೀಮಂತನಾಗಿ ಸ್ಮಾರ್ಟಾಗಿ ಇದ್ಬಿಟ್ರೆ ಸಾಕು, ಯಾವುದರ ಬಗ್ಗೆಯೂ ಯೋಚಿಸದೆ ಅವನಿಗೆ ಬಿದ್ದುಬಿಡೋದು. ಇದು ಆಫೀಸಾ? ಆ ಹುಡುಗಿ ಸ್ವಲ್ಪನೂ ಬುದ್ಧಿ ಇಲ್ಲದೆ ಆರ್ಕೆ ಜೊತೆ ಹೀಗಿದ್ದಾಳೆ ಅಂತ ಬೈಕೋತಾ ಹೊರಬಂದ. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ? ಈ ವಿಷಯ ನೀಳು ಗೊತ್ತಾಗುತ್ತಾ? ಅಥವಾ ಅವಳ ಜೀವನವನ್ನು, ಕೀರ್ತಿ ಜೀವನವನ್ನು ಆರ್ಕೆ ಈ ಟೈಮಲ್ಲಿ ಹಾಳು ಮಾಡ್ತಾನಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು.